ಅಧ್ಯಾಯ 1 ಶ್ರೀ ಸಾಯಿ ಸಚ್ಚರಿತೆ ಮಂಗಳಾಚರಣೆ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸಮರ್ಥ ಗುರು ಸಾಯಿನಾಥರ ಸಚ್ಚರಿತೆಯನ್ನ ನಿರೂಪಿಸುವ ಮೊದಲು ಶ್ರೀ ಗಣಪತಿ ವಾಗ್ದೇವಿಯವರಿಗೆ ನಮಸ್ಕರಿಸೋಣ. ಶ್ರೀ ಗುರುಗಳ ಆತ್ಮೀಯ ಶಿಷ್ಯರಾದ ದಾಬೋಲ್ಕರರು ಶ್ರೀ ಸಾಯಿ ಸಚ್ಚರಿತೆಯನ್ನ ರಚಿಸಿದ್ದಾರೆ. ಸಕಲ ದೇವತೆಗಳಿಗೂ ಭಾರದ್ವಾಜರೇ ಮೊದಲಾದ ಋಷಿಗಳಿಗೂ ನಮಸ್ಕರಿಸಿದ ಗ್ರಂಥಕರ್ತರು ಶ್ರೀಮನ್ನಾರಾಯಣನಿಗೆ ವಂದನೆ ಅರ್ಪಿಸುತ್ತಾರೆ. ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳಾಗಿ ತ್ರಿಮೂರ್ತಿ ಸ್ವರೂಪಿಯಾಗಿದ್ದಾರೆ. ಅವರ ಮಹಿಮೆ ಅಪಾರವಾಗಿದೆ. ಅವರು ಎಲ್ಲಾ ಜೀವಿಗಳಲ್ಲೂ ವಾಸವಾಗಿದ್ದಾರೆ. ಶ್ರೀ ದಾಬೋಲ್ಕರರು ಶಿರಡಿಯ ಮಸೀದಿಯಲ್ಲಿ 1910ರಲ್ಲಿ ಶ್ರೀ ಸಾಯಿನಾಥರ ದರ್ಶನ ಪಡೆದರು. ಆಗ ಶ್ರೀ ಬಾಬಾ ಗೋಧಿ ಹಿಟ್ಟನ್ನ ಬೀಸುತ್ತಿದ್ದರು. ಬೀಸಿದ ಗೋಧಿಯನ್ನ ಶಿರಡಿಯ ಸುತ್ತಲೂ ಸುರಿದು ಬನ್ನಿರೆಂದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಗೋಧಿ ಬೀಸುವ ಸಾಯಿ ಲೀಲೆಗೆ ವಿಶೇಷ ಅರ್ಥವಿದೆ. ಅವರು ಭಕ್ತರ ಪಾಪಗಳನ್ನ ಬಿಸಿ ಪುಡಿ ಮಾಡುತ್ತಿದ್ದರು. ಶಿರಡಿಯ ಸುತ್ತಲೂ ಹರಡಿದ್ದ ಕಾಲರ ಇದರಿಂದ ನಾಶವಾಯಿತು. ಬೀಸುವ ಕಲ್ಲಿನ ಹಿಂದೆ ಒಂದು ಗೂಢಾರ್ಥವಿದೆ. ನಮ್ಮ ಅಹಂಕಾರ, ಅಸೂಯೆಗಳನ್ನು ಕರ್ಮ, ಭಕ್ತಿಗಳಿಂದ ಬಿಸಿ ಹೊರಹಾಕಬೇಕು. ಇದೇ ಬಾಬಾ ಅವರ ಆಶಯವಾಗಿತ್ತು. ಇಂತಹ ಸಾಯಿ ಗುರುಗಳ ಪಾದಕಮಲಗಳನ್ನ ಸ್ಮರಿಸಬೇಕು ಎಂಬಲ್ಲಿಗೆ ಶ್ರೀ ಸಾಯಿ ಚರಿತೆಯ ಮೊದಲನೇ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.